ಚಿನ್ನ 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 ಇದೆಲ್ಲವೂ ಕೂಡ ಹೇಳೋಕೆ ಮಾತ್ರ ಚೆನ್ನ. ಆದರೆ ಚಿನ್ನವನ್ನು ನಾವು ಮುಟ್ಟೋಕ್ಕಾಗಲ್ಲ. ಯಾಕಂದರೆ ಅದರ ಬೆಲೆ ಗಗನಕ್ಕೇರ್ತಾ ಇದೆ. ಆ ಬೆಲೆ ಕೇಳಿದ್ರೆ ತಲೆ ತಿರುಗಿ ಬೀಳ್ಬೇಕು ನಾವು. ಹಂಗಾಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ನಮಗೆ. ಹೃದಯನೇ ನಿಂತ್ಕೊಂಡು ಹೋಗ್ಬಿಡುತ್ತೆ. ಅಷ್ಟು ದೊಡ್ಡ ಮಟ್ಟಿಗೆ ಚಿನ್ನದ ಬೆಲೆ ಏರ್ತಾ ಇದೆ. ಯಾಕಂದರೆ ನಮಗೆ ಬೇಕಾದಷ್ಟು ಪೂರೈಕೆ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಜನರು ಕೂಡ ಚಿನ್ನದಿಂದ ದೂರ ಆಗ್ತಾ ಇದ್ದಾರೆ. ಭಾರತದಲ್ಲಿ ಚಿನ್ನದ ಬೆಲೆ ಏನಿದೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಹಾಗಾದರೆ ಪಾಕಿಸ್ತಾನದಲ್ಲಿ 1 ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ? ನಮ್ಮ ಪಕ್ಕದ ರಾಷ್ಟ್ರ ಪಾಕಿಸ್ತಾನದಲ್ಲಿ ಚಿನ್ನದ ಬೆಲೆ ಕೇಳಿದರೆ ತಲೆ ತಿರುಗಿ ಹೋಗುತ್ತೆ. ನಮಗಿಂತ ಜಾಸ್ತಿ ಇದೆ ಅಲ್ಲಿ. ಯಾಕಂದರೆ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ. ಪಾಕಿಸ್ತಾನದಲ್ಲಿ 1 ಗ್ರಾಮ್ ಚಿನ್ನಕ್ಕೆ 40,000 ರೂಪಾಯಿ ಇದೆ. ಅಂದರೆ ಅದ್ರ ಮುಟ್ಟೋಕ್ಕೆ ಕೂಡ ಹೋಗಲ್ಲ ಅಲ್ಲಿನ ಜನ. ಪಾಕಿಸ್ತಾನದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮಿಗೆ 44,000 ಆಗುತ್ತೆ. ಅಂದರೆ ಯೋಚನೆ ಮಾಡಿ. ಅವರಿ ವೆಬ್ ಅಂದರೆ ಒಂದು ವೆಬ್ಸೈಟ್ ಹೇಳ್ತಾ ಇದೆ, ಚಿನ್ನದ ವಿಚಾರವಾಗಿ ನಾವು ಭಾರತದಲ್ಲಿನೇ ತಗೊಳ್ಳೋಕ್ಕಾಗ್ತಲ್ಲ. ನಮ್ಮದು ಒಂದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಭಾರತದಲ್ಲಿ ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ. ಆದರೆ ಪಾಕಿಸ್ತಾನದ ಪರಿಸ್ಥಿತಿ ತುಂಬ ಹದಗೆಟ್ಟೋಗಿದೆ. ನಾವು ನೋಡಿದ್ದೀವಿ. ಅಲ್ಲಿನ ಪ್ರಧಾನಿನೇ ಹೇಳ್ತಾ ಇದ್ದಾರೆ, ನಾವು ಬೇರೆ ದೇಶದ ಜೊತೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಇದೆ, ದುಡ್ಡಿಗಾಗಿ ಸಾಲಕ್ಕಾಗಿ. ನಮಗೇನೇ ಯೋಚನೆ ಆಗ್ತಾ ಇದೆ ಅಂತ. ಅಂತಹ ಪರಿಸ್ಥಿತಿಯಲ್ಲಿ ಜನರು ಚಿನ್ನವನ್ನು ಹೇಗೆ ತಗೊಳ್ಳೋಕೆ ಸಾಧ್ಯ? ಬರೀ ಒಂದೇ 1 ಗ್ರಾಮಿಗೆ 40,000 44,000 ಇದೆ ಅಂತಂದರೆ ಯಾರು ಮುಟ್ಟೋಕೆ ಹೋಗ್ತಾರೆ? ಚಿನ್ನದ ಹೆಸರು ಕೂಡ ಎತ್ತೋಕೆ ಹೋಗಲ್ಲ ಅಲ್ಲಿ ಯಾರು. ಈಗ ನಮ್ಮ ಭಾರತದಲ್ಲಿನೇ 1.5 ಲಕ್ಷ ಇದೆ 10 ಗ್ರಾಮ್ ಚಿನ್ನದ ಬೆಲೆ. ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ಬೋದು ಮುಂದಿನ ದಿನಗಳಲ್ಲಿ. ಆದರೆ ಬರೀ ಒಂದೇ 1 ಗ್ರಾಮಿಗೆ 40,000 ಕೊಡಬೇಕು ಅಂತಂದರೆ ಯಾರು ತಗೋತಾರೆ? ಚಿನ್ನದ ಸಹವಾಸನೆ ಬೇಡ ಅಂತ ದೂರ ಇದ್ಬಿಡ್ತಾರೆ. ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಮಾರ್ಕೆಟ್ನಲ್ಲಿ. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಬೆಲೆ. ಈಗ ಪಾಕಿಸ್ತಾನದ ವಿಚಾರಕ್ಕೆ ಬಂದಾಗ ನಾವು ಹೇಳ್ತಾ ಇದ್ದೀವಿ 40,000 ಆಗಿದೆ. ಅದು ಬರೀ ಒಂದೇ 1 ಗ್ರಾಮ್ ತಗೋಬೇಕು ಅಂದರೆ ಚಿನ್ನನೂ ಬೇಡ, ಬೆಳ್ಳಿನೂ ಬೇಡ, ಏನೂ ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಬಂದುಬಿಡ್ತಾರೆ ಅಲ್ಲಿನ ಜನ. 24 ಕ್ಯಾರೆಟ್ ಗೋಲ್ಡು 1 ಗ್ರಾಮ್ಗಿರೋದು 44,000. ಈ 40,000 1 ಗ್ರಾಮ್ ಅಂದರೆ ಅದು ಮಾಮೂಲು ಆಭರಣವನ್ನು ಮಾಡಿಸ್ಕೊಳ್ತೀವಲ್ಲ ಆವದು 22 ಕ್ಯಾರೆಟ್ ಇರುತ್ತೆ. ಅದಿದ್ದರೆ ಬೇರೆ ಬೇರೆ ಬರುತ್ತಲ್ಲ ಆಭರಣಗಳು ಮಾಡೋದು, ಯಾವುದು ಕೂಡ 24 ಇರಲ್ಲ. ಅಪ್ಪಟ ಚಿನ್ನ ಏನಿರುತ್ತೆ ಅದು 24 ಆಗಿರುತ್ತೆ. ಅದು 44,000 ಇದೆ. ಅಮರಿ ವೆಬ್ಸೈಟ್ನಲ್ಲಿ ಈ ಮಾಹಿತಿ ರಿವೀಲ್ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಈ ರೀತಿಯಾದಂತಹ ಒಂದು ಚಿನ್ನದ ಬೆಲೆ ಇದೆ ಅಂತ ಹೇಳಿ. ಭಾರತದಲ್ಲಿ ಯೋಚನೆ ಮಾಡ್ತಾ ಇದ್ವಿ, ಏನಪ್ಪ ಇದು ಇಷ್ಟು ಜಾಸ್ತಿ ಆಯಿತು ಅಂತ ಹೇಳಿ. ಈಗ ಪಾಕಿಸ್ತಾನವನ್ನು ನಾವು ನೋಡಿದ್ರೆ, ಅಲ್ಲಿನ ಬೆಲೆ ನೋಡಿದ್ರೆ ಪರವಾಗಿಲ್ಲ, ನಮ್ಮಲ್ಲೇ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸುತ್ತೆ ಅಂತ ಯೋಚನೆ ಮಾಡ್ಬೋದು ನಾವು. ಆದರೆ ಅದು ಏನೇ ಇದ್ದರೂ ಕೂಡ ಮಧ್ಯಮ ವರ್ಗದ ಜನ ಚಿನ್ನದ ಕಡೆ ಮುಖ ಮಾಡಿ ನೋಡ್ತಾ ಇಲ್ಲ. ಅದನ್ನು ನೋಡಿಬಿಟ್ಟು ತಲೆ ತೆಗೆಸ್ಕೊಂಡು ಬಚ್ಚಿಟ್ಕೊಂಡು ಹೋಗಬೇಕು. ಆ ರೀತಿಯಾದ ಪರಿಸ್ಥಿತಿ ಇದೆ. ಮದುವೆ ಸಮಾರಂಭಗಳು ಬರ್ತಾ ಇದ್ದಾವೆ, ತಗೋಬೇಕಾಗತ್ತೆ. ಎಷ್ಟೇ ಕಷ್ಟ ಇದ್ದರೂ ಕೆಲವರು ಒಂದು ಸ್ವಲ್ಪ ಆದರೂ ಅಟ್ಲೀಸ್ಟ್ ಒಂದು 10 ಗ್ರಾಮ್ ಆದರೂ ನಾವು ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದು ತಗೋಬೇಕಂದ್ರೂ ಕೂಡ 1.5 ಲಕ್ಷ ಬೇಕು. ಅದೇ 1.5 ಲಕ್ಷ ಬೇರೆ ಅದಕ್ಕೆ ಏನಾದರೂ ಹಾಕಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೇರೆ ಕಡೆ ಲಾಭ ಬರುತ್ತೆ. ಈ ಚಿನ್ನಕ್ಕೆ ಹಾಕಿದರೆ ಏನು ಅಂತ ಕೆಲವರು ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಇಲ್ಲ, ಚಿನ್ನದ ರೇಟ್ ಎಷ್ಟೇ ಆದರೂ ಪರವಾಗಿಲ್ಲ ನಾವು ತಗೋತೀವಿ, ಯಾಕಂದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೆಲೆ ಬೇಡಿಕೆ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ, ನಾವು ಹೆಚ್ಚಿನ ಲಾಭ ತಗೋಬೋದು ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ. ಹೀಗಾಗಿ ನಮ್ಮ ಭಾರತದಲ್ಲಿ ಬೇರೆ ರೀತಿಯಾದಂತಹ ಬೆಲೆ ಇದೆ. ಈಗ ಪಾಕಿಸ್ತಾನದಲ್ಲಿ ಬೇರೆ ರೀತಿಯಾಗಿದೆ. ನಮಗಿಂತ ತುಂಬ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಇದೆ ಅಲ್ಲಿ. ಪಾಕಿಸ್ತಾನದ ಜನರಂತೂ ಇದ್ರ ಕಡೆ ತಿರುಗು ಕೂಡ ನೋಡಲ್ಲ ಅನಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.